ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ದವ್ರೆ ರಾಮನ ಹುಂಡಿಗೆ ಕನ್ನ ಹಾಕಿದ್ಯಾಕೆ? ಅಯೋಧ್ಯೆ ಪ್ರಭು ರಾಮನ ಹಣ ದೋಚಿದಂತಹ ಕಿರಾತಕರ ಹಿನ್ನೆಲೆ ಭಯಾನಕ. ಧರ್ಮ ರಕ್ಷಕನ ಸೋಗಿನಲ್ಲಿದ್ದ ಒಬ್ಬ ದೇವರ ಹಣ ನುಂಗಿದ ಕಿರಾತಕ. ಮಂದಿರ ಟ್ರಸ್ಟಿಗಳೇ ಕಿಂಗ್ ಪಿನ್, ನೂರಾರು ಕೋಟಿ ದೋಚಿದ್ದು ಮೆಗಾ ಪ್ಲಾನ್. ಲೇಡೀಸ್ ಅಂಡ್ ಜೆಂಟಲ್ಮನ್, ಅಯೋಧ್ಯೆ ರಾಮ ಮಂದಿರ ಕಾಣಿಕೆ ಲೂಟಿ ಪ್ರಕರಣ ಭಕ್ತರ ಶ್ರದ್ಧೆಯ ಹಣದ ಮೇಲೆ ಕಣ್ಣಿಟ್ಟವರ ಬೆಚ್ಚಿ ಬೀಳಿಸುವಂತಹ ಸತ್ಯಗಳು. ದೇವರನ್ನೇ ದೋಚುವ ಇವರೆಂಥ ಧರ್ಮ ರಕ್ಷಕರು? ಇಂಥವರನ್ನ ನೇಮಿಸಿಕೊಂಡು ದಗಾಲ್ಬಾಜಿ ಕೆಲಸ ಮಾಡ್ತಾ ಇದ್ದಂತಹ ಆಸಾಮಿಗಳು ಟ್ರಸ್ಟಿಗಳಾಗಿದ್ದು ಹೇಗೆ? ಇಲ್ಲಿವರೆಗೂ ಕೊಳ್ಳೆ ಹೊಡೆದಂತಹ ಟೋಟಲ್ ಹಣ ಎಷ್ಟು? ನಮ್ಮ ದೇಶದಲ್ಲಿ ಧರ್ಮ ಅಪಾಯದಲ್ಲಿದೆ ಅಂತ ಅಂದ್ಕೊಂಡು ಸ್ವತಃ ಪ್ರಭು ಶ್ರೀರಾಮನ ಹಣವನ್ನೇ ದೋಚಿದ ರಾವಣರಿಗೆ ಶಿಕ್ಷೆ ಯಾವಾಗ? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಅಯೋಧ್ಯೆಯ ರಾಮ ಮಂದಿರವು ಕೇವಲ ಒಂದು ವಾಸ್ತುಶಿಲ್ಪ ಅಲ್ಲ, ಅದು ಕೋಟ್ಯಾಂತರ ಭಾರತೀಯರ ಶತಮಾನಗಳ ಭಾವನೆ, ಅಚಲ ನಂಬಿಕೆ ಹಾಗೆ ಶ್ರದ್ಧೆಯ ಮಹೋನ್ನತ ಭಕ್ತಿ ಕೇಂದ್ರ. ಭಕ್ತರು ತಮ್ಮ ಬೆವರಿನ ಗಳಿಕೆಯಲ್ಲಿ ಕಿಂಚಿತ್ತನ್ನ ದೇವರಿಗೆ ಅರ್ಪಿಸುವಾಗ ಅಲ್ಲಿ ಭಕ್ತಿಯೊಂದೇ ಇರುತ್ತೆ. ಆದರೆ ಇಂತಹ ಪವಿತ್ರ ಸನ್ನಿಧಿಯಲ್ಲೇ ಭಕ್ತರ ಕಾಣಿಕೆ ಹಣದ ಮೇಲೆ ಕೆಲವು ಭ್ರಷ್ಟರು ಕಣ್ಣಿಟ್ಟಿರೋದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇದು ಕೇವಲ ಹಣಕಾಸಿನ ಅಕ್ರಮ ಅಲ್ಲ, ಬದಲಾಗಿ ಶ್ರದ್ಧೆ ಮತ್ತೆ ಅಂತರ್ಗತ ಭ್ರಷ್ಟಾಚಾರದ ನಡುವಿನ ಬೃಹತ್ ಸಂಘರ್ಷ. ನಂಬಿಕೆಯ ಪವಿತ್ರ ಕೇಂದ್ರದಲ್ಲಿ ನಡೆದಂತಹ ಈ ವ್ಯವಸ್ಥಿತ ಲೂಟಿಯ ತನಿಖೆ ಈಗ ಆಘಾತಕಾರಿ ಸತ್ಯಗಳನ್ನ ಒಂದೊಂದಾಗಿ ಹೊರಹಾಕ್ತಾ ಇದೆ. ಈ ವ್ಯವಸ್ಥಿತ ಜಾಲದ ತನಿಖೆ ಆರಂಭ ಆಗ್ತಾ ಇದ್ದಂತೆ ಮೊದಲಿಗೆ ಕೇಳಿಬಂದಂತಹ ಹೆಸರು ರೇಡಿಯೋ ಮೇಂಟೆನೆನ್ಸ್ ಆಫೀಸರ್ ಅರ್ಜುನ್ ದೇವ್ ಅವರದ್ದು. 2009ರಿಂದಲೂ ಕೂಡ ಅಯೋಧ್ಯೆಯಲ್ಲೇ ಬೀಡನ್ನ ಬಿಟ್ಟಿದ್ದಂತಹ ಇವರು ಮಂದಿರದ ಸಿಸಿಟಿವಿ ಕ್ಯಾಮೆರಾಗಳು ಹಾಗೆ ವೈರ್ಲೆಸ್ ವ್ಯವಸ್ಥೆಯಂತಹ ತಾಂತ್ರಿಕ ಉಸ್ತುವಾರಿಯ ಹೊಣೆಯನ್ನು ಹೊತ್ತಿದ್ರು. ವಿಶೇಷ ತನಿಖಾ ತಂಡದ ಎಸ್ಐಟಿ ವರದಿ ಪ್ರಕಾರ ಇವರು ಅಯೋಧ್ಯೆಯಲ್ಲಿ ಎಷ್ಟು ಪ್ರಭಾವಶಾಲಿ ಆಗಿದ್ರು ಅಂತ ಅಂದ್ರೆ, ಈ ಹಿಂದೆ ಹಲವಾರು ಬಾರಿ ಇವರ ವರ್ಗಾವಣೆ ಆದ್ರೂ ಕೂಡ ತಮ್ಮ ರಾಜಕೀಯ ಹಾಗೆ ಆಡಳಿತಾತ್ಮಕ ಪ್ರಭಾವವನ್ನ ಬಳಕೆ ಮಾಡಿಕೊಂಡು ಅದನ್ನ ರದ್ದುಗೊಳಿಸ್ತಾ ಇದ್ರು. ಒಬ್ಬ ತಾಂತ್ರಿಕ ಅಧಿಕಾರಿ ತನ್ನ ಅಧಿಕಾರದ ವ್ಯಾಪ್ತಿಯನ್ನ ಮೀರಿ ವಿವಿಐಪಿ ದರ್ಶನದ ವ್ಯವಸ್ಥೆ ಹಾಗೆ ಮಂದಿರದ ಆಂತರಿಕ ನಿರ್ವಹಣೆಯಲ್ಲಿ ಸಕ್ರಿಯವಾಗಿ ತೊಡಕೊಂಡಿದ್ದು ತನಿಖೆಯಲ್ಲಿ ರೆಡ್ ಫ್ಲಾಗ್ ಆಗಿ ಕಂಡುಬಂದಿದೆ. ಎಸ್ಐಟಿ ವರದಿಯ ಕಠಿಣ ಶಿಫಾರಸಿನ ಮೇರೆಗೆ ಈಗ ಅವರನ್ನ ಅಯೋಧ್ಯೆಯಿಂದ ಗೋರಖ್ಪುರಕ್ಕೆ ವರ್ಗಾವಣೆ ಮಾಡಲಾಗಿದೆ. ಎಸ್ಐಟಿ ವರದಿಯ ಬೆನ್ನಲ್ಲೇ ಕಳೆದ 17 ವರ್ಷಗಳಿಂದ ಅಯೋಧ್ಯೆಯಲ್ಲಿ ಬೀಡನ್ನ ಬಿಟ್ಟಿದ್ದಂತಹ ಅರ್ಜುನ್ ದೇವ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ, ವಿನಃ ಅಮಾನತು ಮಾಡಿಲ್ಲ. ಈ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಆರೋಪಿಗಳ ಆರ್ಥಿಕ ಬೆಳವಣಿಗೆಯನ್ನು ಕಂಡು ತನಿಖಾಧಿಕಾರಿಗಳೇ ಸ್ತಬ್ಧರಾಗಿದ್ದಾರೆ. ಕೇವಲ 20,000 ರೂಪಾಯಿಗಳ ಮಾಸಿಕ ಸಂಬಳ ಪಡೆಯುವಂತಹ ಸಾಮಾನ್ಯ ನೌಕರರು
ಕೋಟ್ಯಾಧಿಪತಿಗಳಾಗಿ ಬೆಳೆದಿರೋದು, ವ್ಯವಸ್ಥೆಯಲ್ಲಿ ಇದ್ದಂತಹ ಪೊಳ್ಳುತನಕ್ಕೆ ಸಾಕ್ಷಿಯಾಗಿದೆ. ಪ್ರಮುಖ ಆರೋಪವೂ ಕೂಡ ಲವಕುಶ್ ಮಿಶ್ರಾ ಎಂಬಾತನ ಪತ್ನಿಯ ಹೆಸರಿನಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಮೌಲ್ಯದ 3 ಅಂತಸ್ತಿನ ಐಷಾರಾಮಿ ಕಟ್ಟಡ ಕೂಡ ಪತ್ತೆಯಾಗಿದೆ. ಮತ್ತೊಬ್ಬ ಆರೋಪಿ ಮನೀಶ್ ಕುಮಾರ್ ಅನ್ನುವಂಥವರ ಮನೆಯಲ್ಲಿ ಬರೋಬ್ಬರಿ 36 ಲಕ್ಷ ರೂಪಾಯಿ ನಗದು ಹಣವನ್ನ ಸೀಸ್ ಮಾಡಲಾಗಿದೆ. ಸಾಮಾನ್ಯ ನೌಕರನೊಬ್ಬ ತನ್ನ ಅಧಿಕೃತ ಆದಾಯಕ್ಕಿಂತ 100 ಪಟ್ಟು ಹೆಚ್ಚು ಆಸ್ತಿ ಮಾಡೋದು ಕೇವಲ ವೈಯಕ್ತಿಕ ಕಳ್ತನ ಅಲ್ಲ, ಅದು ವ್ಯವಸ್ಥಿತವಾಗಿ ನಡೆದಂತಹ ಲೂಟಿಯ ಫಲ. ಈ ಆರ್ಥಿಕ ಅಸಮಾನತೆಯು ಸಾರ್ವಜನಿಕ ಸಂಸ್ಥೆಗಳ ಮೇಲಿನ ಸಾಮಾನ್ಯ ಜನರ ವಿಶ್ವಾಸವನ್ನ ಸಂಪೂರ್ಣವಾಗಿ ಕುಸಿಯುವಂತೆ ಮಾಡುತ್ತೆ. ಈ ಹಗರಣದ ಬೇರುಗಳು ಕೇವಲ ಮಂದಿರದ ಸಿಬ್ಬಂದಿಗೆ ಸೀಮಿತ ಆಗಿಲ್ಲ, ಬದಲಾಗಿ ಆರ್ಥಿಕ ವ್ಯವಸ್ಥೆಯ ಅತ್ಯಂತ ನಂಬಿಕಸ್ಥ ಕೊಂಡಿಯಾದಂತಹ ಬ್ಯಾಂಕ್ ನೌಕರರವರೆಗೂ ಕೂಡ ಅದು ವ್ಯಾಪಿಸಿದೆ. ಹಣದ ಎಣಿಕೆ ನಡೆಯುವಂತಹ ಅತ್ಯಂತ ಸುರಕ್ಷಿತ ಹಾಗೆ ವಿಶ್ವಾಸಾರ್ಹ ಘಟ್ಟದಲ್ಲೇ ಈ ಅಕ್ರಮ ನಡೆದಿದೆ ಅನ್ನುವಂತಹದ್ದು ಅತ್ಯಂತ ಕಳವಳಕಾರಿ ವಿಷಯ. ಈ ನಿಟ್ಟಿನಲ್ಲಿ ಪೊಲೀಸರು SBI, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಸೇರಿದಂತೆ ಒಟ್ಟು 6 ಬ್ಯಾಂಕ್ಗಳಿಗೆ ನೋಟಿಸ್ ಅನ್ನು ನೀಡಿದ್ದಾರೆ. ವಿಶೇಷವಾಗಿ SBI ನೌಕರರಾದಂತಹ ರತ್ನೇಶ್ ಚತುರ್ವೇದಿ ಹಾಗೆ ಗಗನ್ದೀಪ್ ಅವರ ಪಾತ್ರದ ಬಗ್ಗೆ ತೀವ್ರ ತನಿಖೆ ಕೂಡ ನಡೀತಾ ಇದೆ. ತನಿಖೆಯ ಗಂಭೀರತೆಯನ್ನು ಗಮನಿಸಿದ್ರೆ ಪೊಲೀಸರು ಕೇವಲ 2 ಆರೋಪಿಗಳನ್ನಷ್ಟೇ ಅಲ್ಲದೆ ಹಣ ಎಣಿಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಂತಹ ಸಿಬ್ಬಂದಿಗಳ ಸಂಪೂರ್ಣ ಪಟ್ಟಿಯನ್ನು ಪಡೆದುಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದು ಒಬ್ಬಿಬ್ರು ಮಾಡಿದಂತಹ ಕಳ್ತನ ಅಲ್ಲವೇ ಅಲ್ಲ, ಬದಲಾಗಿ ಇದೊಂದು ದೊಡ್ಡ ನೆಕ್ಸಸ್ ಅನ್ನುವಂತಹ ಶಂಕೆಯನ್ನ ಬಲಪಡಿಸುತ್ತೆ. ಆರೋಪಿಗಳು ತಾಂತ್ರಿಕವಾಗಿಯೂ ಕೂಡ ಸಾಕ್ಷ್ಯವನ್ನ ನಾಶಪಡಿಸೋದಕ್ಕೆ ಸಂಚನ್ನ ರೂಪಿಸಿದ್ರು. ಹಗರಣದ ಕೊಂಡಿಗಳನ್ನ ಮುಚ್ಚಾಕೋದಕ್ಕೆ ತಮ್ಮ ಫೋನಲ್ಲಿದ್ದಂತಹ ವಾಟ್ಸಾಪ್ ಚಾಟ್ಗಳನ್ನ ಡಿಲೀಟ್ ಮಾಡಿದ್ರು. ಆದರೆ ಫೋರೋನಿಕ್ಸ್ ತಂತ್ರಜ್ಞಾನವು ಅವರ ಈ ಜಾಣತನವನ್ನ ಮೀರಿಸುವಂತಿದೆ. ಪ್ರಸ್ತುತ 8 ಆರೋಪಿಗಳು ಜುಲೈ 14ರವರೆಗೆ ನ್ಯಾಯಾಂಗ ಬಂಧನದಲ್ಲಿದ್ದು ಅವರ ಡಿಜಿಟಲ್ ಡೇಟಾವನ್ನ ಮರುಪಡೆಯೋದಕ್ಕೆ ಫೋನ್ಗಳನ್ನ ಫೋರೆನ್ಸಿಕ್ಸ್ ಲ್ಯಾಬ್ಸ್ಗೆ ಕಳುಹಿಸಲಾಗಿದೆ. ಈ ಪ್ರಕರಣದಿಂದ ಉಂಟಾದಂತಹ ಕಳಂಕವನ್ನ ತೊಳೆಯೋದಕ್ಕೆ ಹಾಗೆ ಭಕ್ತರ ವಿಶ್ವಾಸವನ್ನ ಮರಳಿಸೋದಕ್ಕೆ ರಾಮ ಮಂದಿರ ಟ್ರಸ್ಟ್ ಈಗ ಕಟ್ಟುನಿಟ್ಟಿನ ಡ್ಯಾಮೇಜ್ ಕಂಟ್ರೋಲ್ ಹಾಗೆ ಸುಧಾರಣಾ ಕ್ರಮಗಳಿಗೆ ಮುಂದಾಗಿದೆ. ತಂತ್ರಜ್ಞಾನದ ಮೂಲಕ ಪಾರದರ್ಶಕತೆ ತರೋದಕ್ಕೆ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ. ಹಲವು ಕಾಣಿಕೆ ಡಬ್ಬಿಗಳ ಬದಲಾಗಿ ಭದ್ರತೆಯನ್ನು ಹೆಚ್ಚು ಮಾಡೋದಕ್ಕೆ ಏಕೈಕ ಕಾಣಿಕೆ ಡಬ್ಬಿಯನ್ನ ವ್ಯವಸ್ಥೆ ಹಾಗೆ QR ಕೋಡ್ ಮೂಲಕ ನೇರವಾಗಿ ಟ್ರಸ್ಟ್ ಖಾತೆಗೆ ಹಣ ಜಮೆಯನ್ನ ಮಾಡೋದಕ್ಕೆ ಉತ್ತೇಜನ ನೀಡುವಂತಹದ್ದು ಹಾಗೆ ಹಣ ಎಣಿಕೆ ಪ್ರಕ್ರಿಯೆಯಲ್ಲಿ ಭದ್ರತಾ ನಿಯಮಗಳನ್ನು ಸಂಪೂರ್ಣವಾಗಿ ಮರುಪರಿಶೀಲನೆ ಮಾಡೋದಕ್ಕೆ ಅಯೋಧ್ಯೆಯ ಟ್ರಸ್ಟ್ ಯೋಜಿಸಿದೆ. ಅಯೋಧ್ಯೆಯ ಈ ಪ್ರಕರಣವು ಭಾರತದಾದ್ಯಂತ ಇರುವಂತಹ ಬೃಹತ್ ಧಾರ್ಮಿಕ ಸಂಸ್ಥೆಗಳಿಗೆ ಒಂದು ಪ್ರಬಲ ಎಚ್ಚರಿಕೆಯ ಗಂಟೆ ಅಂತ ಹೇಳಲಾಗ್ತಾ ಇದೆ. 17 ವರ್ಷಗಳ ಕಾಲ ಒಬ್ಬ ಅಧಿಕಾರಿಯ ಏಕಚಕ್ರಾಧಿಪತ್ಯ ನೌಕರರ ಹೆಸರಿನಲ್ಲಿ ಇರುವಂತಹ ಅಕ್ರಮ ಕೋಟಿಗಳ ಆಸ್ತಿ ಹಾಗೆ ಬ್ಯಾಂಕ್ ಸಿಬ್ಬಂದಿಗಳ ಶಾಮೀಲಾತಿ ಇವೆಲ್ಲವೂ ಕೂಡ ನಮ್ಮ ಸಾರ್ವಜನಿಕ ಆಡಳಿತ ಹಾಗೆ ನೈತಿಕ ವ್ಯವಸ್ಥೆಯ ಸೋಲನ್ನ ತೋರಿಸುತ್ತೆ. ದೇವರ ಹೆಸರಿನಲ್ಲಿ ನಡೆಯುವಂತಹ ಇಂತಹ ವಂಚನೆಗಳಿಗೆ ಕೇವಲ ಕಾನೂನಿನ ಶಿಕ್ಷೆ ಮಾತ್ರ ಸಾಕಾ, ಅಥವಾ ನೌಕರರಲ್ಲಿ ಮತ್ತು ವ್ಯವಸ್ಥೆಯಲ್ಲಿ ನೈತಿಕ ಹೊಣೆಗಾರಿಕೆಯ ಕೊರತೆ ಇದಕ್ಕೆ ಮೂಲ ಕಾರಣನ? ಈ ಪ್ರಶ್ನೆ ಈಗ ಪ್ರತಿಯೊಬ್ಬ ಭಕ್ತನ ಮನದಲ್ಲಿದೆ. ಪಾರದರ್ಶಕತೆ ಇಲ್ಲದ ಭಕ್ತಿ ಕೇಂದ್ರಗಳು ಕೇವಲ ಭ್ರಷ್ಟರ ಅಡಗುದಾಣಗಳು ಅನ್ನುವಂತಹದ್ದು ಮಾತ್ರ ಕಟ್ಟು ಸತ್ಯ.
ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಮತ್ತು ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.